ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಜೂನ್ 24ನೇ ತಾರೀಕು ನಮ್ಮ 102ನೇ ಬ್ಯಾಚ್ ಇರ್ತಕ್ಕಂಥದ್ದು 102 ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಏನು ಅಂತಂದ್ರೆ, ನಾವು ಜ್ಯೋತಿಷ್ಯ ಎಲ್ಲಿ ಬಂದು ಕಲಿಬೇಕು ಅನ್ನೋದು ತುಂಬಾ ಜನ ಕೇಳ್ತಾ ಇರ್ತಾರೆ. ತುಂಬಾ ಜನ ಯಾಕೋ ಈ ಕಲಿಕೆ ವಿಚಾರದಲ್ಲಿ ಕನ್ಫ್ಯೂಷನ್ ಅಂತ ಅನಿಸ್ತಾ ಇದೆ. ಮೊದಲು ವಿಚಾರ ಹೇಳಬೇಕು ಅಂತಂದ್ರೆ, ನಾವು ಎಲ್ಲಾ ಕ್ಲಾಸಸ್ ಅನ್ನ ಕೂಡ ಆನ್ಲೈನ್ ಅಂದ್ರೆ ನೀವು ಮನೇಲೇ ಕುತ್ಕೊಂಡು ಕಲಿತಕ್ಕಂಥ ವಿಚಾರ. ಮನೇಲೇ ಕುತ್ಕೊಂಡು ಕಲಿಬಹುದು. ಮನೇಲೇ ಇವಾಗ ಎಲ್ಲರೂ ಕೂಡ ಬಹಳ ಹಿಂದೆ ಈ ಕರೋನಾ ಟೈಮಲ್ಲಿ, ಕರೋನಾ ಆದ್ಮೇಲೆ ಈ ಆನ್ಲೈನ್ ಕ್ಲಾಸಸ್ ಬಂತು. ಎಲ್ಲರೂ ತುಂಬಾ ಜನ ವರ್ಕ್ ಫ್ರಮ್ ಹೋಮ್, ಮನೆಯಿಂದಾನೇ ಕೆಲಸ ಮಾಡ್ತಕ್ಕಂಥದ್ದು ಬಂತು. ತುಂಬಾ ಜನ ಆನ್ಲೈನ್ ಅಲ್ಲಿ, ಝೂಮ್ ಅಲ್ಲಿ, ಈ ಒಂದು ಗೂಗಲ್ ಮೀಟು, ಟೀಮ್ಸ್ ಎಷ್ಟೊಂದಿದಾವೆ ಆ ಥರದ್ದು. ಆ ರೀತಿ ಅನೇಕ ಜನರು ಒಂದೊಂದು ಸಾಫ್ಟ್ವೇರ್ ಯೂಸ್ ಮಾಡಿ ಕಲ್ತಿರ್ತಕ್ಕಂಥದ್ದು. ನಮ್ಮಲ್ಲಿ ಝೂಮ್ ನ ಯೂಸ್ ಮಾಡ್ತೀವಿ, ಬಿಸ್ನೆಸ್ ಎಂಟರ್ಪ್ರೈಸಸ್ ಝೂಮ್ ಅಂತ ಕರಿತೀವಿ. ಸೊ ಆ ಝೂಮ್ ಮುಖಾಂತರ ಇಂಟ್ರಾಕ್ಷನ್ ಇರುತ್ತೆ. ನೀವು ಮನೇಲೇ ಕೂತ್ಕೊಂಡ್ರು ನೀವು ಮಾತಾಡೋದು ನನಗೆ ಕೇಳಿಸುತ್ತೆ, ನಾನು ಮಾತಾಡೋದು ನಿಮಗೆ ಕೇಳಿಸುತ್ತೆ. ಸೊ ಆರಾಮಾಗಿ ಇಂಟ್ರಾಕ್ಟಿವ್ ಸೆಷನ್ ತರ ಬರುತ್ತೆ. ಪ್ಲಸ್ ಝೂಮ್ ಇನ್ನೊಂದೇನು ಅಂತಂದ್ರೆ, ನಾನು ಈಗ ಹೆಂಗ್ ಡಿಸ್ಪ್ಲೇ ಮಾಡ್ತೀನೋ, ಇವಾಗ ನಿಮ್ಗೊಂದು ಡಿಸ್ಪ್ಲೇ ಮಾಡಿ ತೋರಿಸ್ತೀನಲ್ಲ, ಏನೇನು ಕುಂಡಲಿಯಲ್ಲಿ ಯಾವ ತರ ಹಾಕಿ ನಾವು ಡೇಟ್ ಆಫ್ ಬರ್ತ್ ಎಲ್ಲ ಹಾಕ್ತೀವಲ್ಲ, ಅದೇ ರೀತಿ ಡಿಸ್ಪ್ಲೇ ಮಾಡಿ ಎಲ್ಲಾ ವಿಚಾರನೂ, ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ, ಯಾವ ತರ ಇರುತ್ತೆ, ಯಾವ ತರ ನಕ್ಷತ್ರ ಬರುತ್ತೆ, ಯಾವ ತರ ಲಗ್ನ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿ PDF ಕೊಟ್ಟು, ಯಾರೋ ಇಬ್ರು ಇವತ್ತು ಕ್ಲಾಸಲ್ಲಿ ಹೇಳ್ತಾ ಇದ್ರು, ಸರ್ MBAಲು ಇಷ್ಟೊಂದು ಕೊಡಲ್ಲ ಸರ್, ಈ ರೇಟ್ಗೆ ನಾವು MBA ಓದಿದ್ರು ಇಷ್ಟೊಂದು ಕೊಡಲ್ಲ, ಓದಕ್ಕೆ ಇಷ್ಟೊಂದು ವಿಚಾರ ಕೊಡಲ್ಲ ಅಂತ ಇದ್ರು. ಖಂಡಿತ ಹೌದು. ನಮ್ಮ ಕ್ಲಾಸಸ್ ಅಲ್ಲಿ ಒಂದು ರೀತಿ ತುಂಬಾನೇ ಇರುತ್ತೆ. ಸೊ 15,000 ಚಾರ್ಜ್ ಮಾಡ್ತೀವಿ. ತುಂಬಾ ಜನ ಅದು ಕಾಸ್ಟ್ಲಿ ಅನ್ಕೋತಾರೆ. ನಮಗ್ ಗೊತ್ತು ಆ ಬೆಲೆ ಎಷ್ಟಿದೆ ಅಂತ. ನಾವು ಹೇಳ್ಕೊಡ್ತಕ್ಕಂಥ ಒಂದು ವಿಧಾನ ಮತ್ತೆ ನಾವು ಹೇಳ್ಕೊಡ್ತಕ್ಕಂಥ ಒಂದು ವಿಚಾರ ತಗೊಂಡ್ರೆ ಅದು 50,000ಕ್ಕಿಂತ ಕಮ್ಮಿ ಇಲ್ಲ. ಪಕ್ಕಾ ಹೇಳ್ತೀನಿ. ನಾನು ಈ ಒಂದು ಸರಸ್ವತಿಯ ಮೇಲೆ ಒಂದು ವಿಚಾರ ತಗೊಂಡು ಹೇಳ್ತೀನಿ. ನಾನು ಹೇಳ್ಕೊಡ್ತಕ್ಕಂಥ ಒಂದು ವಿಚಾರ 50,000 ರೂಪಾಯಿಗಿನ ಕಮ್ಮಿ ಇಲ್ಲ. ಅಷ್ಟು ವಿಚಾರಗಳು, ಅಷ್ಟು ಸಬ್ಜೆಕ್ಟು ಮತ್ತೆ ಆ್ಯಪ್ ಎಲ್ಲ ಸೇರಿ ಕೊಡ್ತಕ್ಕಂಥದ್ದು. ಹಾಗೆ ಎರಡನೇ ವಿಚಾರ ನಾವು ತಗೊಂಡಾಗ, ಅನೇಕರು ಇದನ್ನು ಕಲ್ತಾದ್ಮೇಲೆ 15,000 ಕೊಟ್ಟು ಕಲ್ತಾದ್ಮೇಲೆ ತುಂಬಾ ಜನ ಏನ್ ಹೇಳ್ತಾರೆ, ಸರ್ ನಾನು ಸ್ವಲ್ಪ ಚೆನ್ನಾಗಿ ಕಲಿತೆ ಸರ್, 2-3 ತಿಂಗಳಲ್ಲಿ ಸ್ವಲ್ಪ ಒಂಚೂರು ಅರ್ಥ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್, ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದೀನಿ, ನಾನು ಸ್ವಲ್ಪ ಇವಾಗ ಎಷ್ಟೋ ಜನ ದುಡ್ಡು ಕೊಟ್ಟು ಹೋಗ್ತಾರೆ ಸರ್ ಅಂತ. ಸೊ ಯಾರ್ಯಾರು 15,000 ಅಂತ ಕೇಳೋರು, ಕೆಲವರು ಬಂದು, ಸರ್ ಇದ್ರಲ್ಲಿ ನಾನು 4 ಲಕ್ಷ ಸಂಪಾದನೆ ಮಾಡಿದ್ದೀನಿ ನ್ಯಾಯಯುತವಾಗಿ, ಇದ್ರಲ್ಲಿ 3 ಲಕ್ಷ ಸಂಪಾದನೆ ಮಾಡಿದ್ದೀನಿ ಸರ್, ಈಗ ಒಂದು 500 ಜಾತಕ ಹೇಳಿದ್ದೀನಿ, ಕೆಲವ್ರಿಗೆ ಈಸ್ಕೊಂಡಿದ್ದೀನಿ, ಕೆಲವರು ತಗೊಂಡಿಲ್ಲ ದುಡ್ಡು, ಸಾಕಷ್ಟು ನನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ನಾ ಹೇಳಿರ್ತಕ್ಕಂಥ ಸಮಯಕ್ಕೆ ಕರೆಕ್ಟಾಗಿ ಆಗ್ತಾ ಇದೆ, ನೀವು ಹೇಳಿಕೊಟ್ಟಿರ್ತಕ್ಕಂಥ ವಿದ್ಯೆ ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅವ್ರು ನನ್ನ ಕಾಲ್ ಮುಟ್ತಾರೆ ಸರ್, ನನ್ನ ಗುರುಗಳ ಸಮಾನದಲ್ಲಿ ನೋಡ್ತಾರೆ ಸರ್, ಅದೆಲ್ಲ ನಿಮ್ಮ ಕಾರಣದಿಂದನೇ ಅಂತ ಹೇಳ್ತಾರೆ. ಇಲ್ಲಪ್ಪ, ನೀನು ಅಭ್ಯಾಸ ಮಾಡಿದ್ಯಾ, ಗುರುಗಳ ಆಶೀರ್ವಾದ, ನಮ್ಮ ಹಿರಿಯ ಗುರುಗಳು, ನಮ್ಮ ಗುರುಗಳು, ನಿಮ್ಮ ಮನೆ ಗುರುಗಳೆಲ್ಲ ಆಶೀರ್ವಾದ ಇರುತ್ತೆ, ನೀನು ಆ ಕಷ್ಟಕ್ಕೆ ಸ್ಪಂದಿಸಿದ್ಯಾ, ಆ ಕಷ್ಟಕ್ಕೆ ಸ್ಪಂದಿಸಿರೋದ್ರಿಂದ ಖಂಡಿತ ಅವರ ನೋವಲ್ಲಿ ನೀನು ಭಾಗ ಆಗಿದೆಯಾ, ಆ ಭಾಗದಲ್ಲಿ ಆಗಿದ್ದಾಗ ಅವರಿಗೆ ಒಂದು ಕೃತಜ್ಞತಾ ಭಾವದಿಂದ ನಿನ್ನ ಪಾದ ಸ್ಪರ್ಶನೆ ಮಾಡಿ ನಿಮ್ಮನ್ನ ಗುರುವಾಗಿ ಹೇಳ್ತಾರೆ. ನಾವು ಕೊಟ್ಟಿರೋದು ಏನೂ ಇಲ್ಲ ಸರ್ ನಿಮಗೆ. ಒಂದ್ ಸೈಡ್ ಈ ತರ ಕಲ್ತಾದ್ಮೇಲೆ ಬರುತ್ತೆ. ಈ ಬರದೇ ಇರಕ್ಕಿನ ಮುಂಚೆ ಈ ಕಡೆ ಇರ್ತಾವಲ್ಲ, ಈ ಕಡೆ ಒಂದಷ್ಟು ಜನ ಇರ್ತಾವಲ್ಲ, ಬರೀ ನೆಗೆಟಿವ್. ಯಾಕೆ 15,000 ನಮ್ಗೆ ಮಾತಾಡ್ತಾರೆ ಜನ, 15,000 ಕಾಸ್ಟ್ಲಿ. ಇವರು ಯಾವ್ದಾದ್ರು ವ್ಯಾಪಾರ ಮಾಡ್ಲಿ, ಯಾವ್ದಾದ್ರು ಮೊಬೈಲ್ ಅಂಗಡಿನೋ ಇನ್ನೊಂದು ಯಾವ್ದೋ ಬೇಕರಿ ಇಡ್ಲಿ, ಬೇಕರಿ ಇಟ್ಬಿಟ್ಟು ಎಲ್ಲ ಇರೋ ಬರೋದೆಲ್ಲ ಐಟಮ್ಸ್ ಎಲ್ಲ ಚೀಪ್ ರೇಟಲ್ಲಿ ಕೊಡ್ಲಿ, ಕ್ಯೂ ನಿಂತ್ಕತ್ತಾರೆ ಜನ, ಧ್ವಂಸ ಮಾಡ್ತಾರೆ. ಪ್ರತಿಯೊಂದು ಪದಾರ್ಥಕ್ಕೂ, ಪ್ರತಿಯೊಂದು ವಿಚಾರಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಲೆ ಅಂತ ಇರುತ್ತೆ. ಈ ಹೇಳೋರ್ಗೆ ಅವ್ರಿಗೂ ಬೆಲೆ ಇಲ್ಲ, ಅವ್ರು ಮಾಡೋ ಕೆಲಸಕ್ಕೂ ಬೆಲೆ ಇರಲ್ಲ. ಸೊ ಅದನ್ನ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು, ಇಗ್ನೋರ್ ಮಾಡೋದು ಒಳ್ಳೇದು. ನಾನು ಎಷ್ಟೊಂದ್ಸತಿ ನಮ್ಮ ಸ್ಟಾಫ್ಗಳು ಅವರು ಇವರು ಟೆಲಿಮಾರ್ಕೆಟ್ ಎಲ್ಲ ಕಾಲ್ ಮಾಡ್ತಾರೆ, ಸರ್ ಬಾಯಿಗೆ ಬಂದಂಗೆ ಬೈತಾರೆ ಸರ್, 15,000ನ ಲೂಟ್ ಮಾಡ್ತಾವನೆ, ಅದ್ ಮಾಡ್ತಾವನೆ, ಏನೇನೋ ಹೇಳ್ತಾರೆ. ಅಲ್ಪಜ್ಞಾನಿ ಆಗಿರ್ತಾರೆ,
ನಾವು ಮಾಡ್ತಕ್ಕಂಥ ಕೆಲಸಗಳು, ನಮಗಿರ್ತಕ್ಕಂಥ ಖರ್ಚುಗಳು, ಮತ್ತೆ ನಾವು ಸರ್ಕಾರಕ್ಕೆ ಹೇಗೆ ಒಂದು ಟ್ಯಾಕ್ಸ್ನ ಒಂದು ಕ್ಲೀನಾಗಿ ನೀಟಾಗಿ ಕೊಡ್ತೀವಿ, ಅದೆಲ್ಲೂ ಕೂಡ ಈ ಬೇರೆಯವರೆಲ್ಲ ಮಾಡ್ತಾರಲ್ಲ, ಬೇರೆ ಬೇರೆ ಈ ರಿಯಲ್ ಎಸ್ಟೇಟಲ್ಲಿ ಇರೋರೆಲ್ಲ ಬ್ಲ್ಯಾಕು ವೈಟು ಅಂತೆಲ್ಲ ಅಂತಾರೆ, ಅದೆಲ್ಲ ಯಾವುದೂ ಇಲ್ಲ. ಕ್ಲೀನ್ ಬಿಸ್ನೆಸ್, ನೀಟ್ ಬಿಸ್ನೆಸ್, ಕ್ವಾಲಿಟಿ ಬಿಸ್ನೆಸ್, ಎಜುಕೇಷನಲ್ಲಿ ಸ್ಪಿರಿಚುವಲ್ ಬಿಸ್ನೆಸ್ ಮಾಡ್ತೀವಿ. ಲೂಟ್ ಮಾಡೋಕ್ಕೆ 50% ಗೌರ್ಮೆಂಟೇ ತಗೊಂಡ್ಬಿಡ್ತಾರೆ, 100 ರೂಪಾಯಿಗೆ 50% ಗೌರ್ಮೆಂಟೇ ತಗೊಂಡ್ಬಿಡ್ತಾರೆ. ಒಳ್ಳೇದಾಗಲಿ, ನ್ಯಾಯಯುತವಾಗಿ ಮಾಡ್ತೀವಿ. ಗೌರ್ಮೆಂಟ್ಗೆ ಹೋದರೆ ಅವರು ಅಟ್ಲೀಸ್ಟು ನಮಗೆ ಒಂದು ರೋಡ್ಗೋ, ಒಂದು ಕರೆಂಟ್ಗೋ, ಅಥವಾ ಒಂದು ನೀರಿಗೋ, ಅಥವಾ ನಮ್ಮ ಒಂದು ಕಂಫರ್ಟ್ ಲಿವಿಂಗಿಗೋ ಸರ್ಕಾರ ಮಾಡುತ್ತೆ. ಸೊ ನಾನು ತಗೊಂಡಿರೋ ಫೀಸು ಅದು ಸ್ಟೂಡೆಂಟ್ದೇ ಆಗಿದ್ರು ಕೂಡ ಅವರ ದುಡ್ಡು ಸರ್ಕಾರಕ್ಕೆ ಹೋಗಿ ಅಲ್ಲೂ ಪುಣ್ಯ ಪ್ರಾಪ್ತಿಯಾಗುತ್ತೆ. ನಾನು ಅದನ್ನು ಸರ್ಕಾರಕ್ಕೆ ಕರೆಕ್ಟಾಗಿ ತಲುಪಿಸಿರೋದ್ರಿಂದ ಅಲ್ಲೂ ನನಗೂ ಪುಣ್ಯ ಪ್ರಾಪ್ತಿಯಾಗುತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆ ದುಡ್ಡು ಮಾಡ್ತಾವ್ರೆ, ಅದು ಮಾಡ್ತಾವ್ರೆ, ಇದು ಮಾಡ್ತಾವ್ರೆ ಅಂದರೆ ನ್ಯಾಯಯುತವಾಗಿ ಮಾಡಿದ್ರೆ ಯಾರು ಬೇಡ ಅಂತಾರೆ ಅಲ್ವಾ? ಯಾವುದೋ ಒಂದು ಮಾರ್ಕೆಟಲ್ಲಿ, ಯಾವುದೋ ಒಂದು ಅವಿನಿ ರೋಡೋ ಯಾವುದೋ ಒಂದು ಮಾರ್ಕೆಟಲ್ಲಿ ಯಾವುದೋ ಒಂದು ಸೀರೆ ಅಂಗಡಿ ಹೆಸರು ಬೇಡ, ಆ ಸೀರೆ ಅಂಗಡಿಗೆ ಎಲ್ಲಿ ಹೆಣ್ಮಕ್ಳು ತುಂಬಿದ್ದಾರೆ, ಕಿಕ್ಕಿರಿದಿದ್ದಾರೆ, ರಶ್ಶು. ಸುಮ್ಮನೆ ಒಂದೊಂದು ಸೀರೆ ರೇಟ್ ನೋಡಿದೆ, ಸರ್ ಇಲ್ಲಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? 11 ಒಳ್ಳೇದಂದ್ರೆ ಸ್ವಲ್ಪ ನಾರ್ಮಲ್ ಆಗಿ ಸ್ಟಾರ್ಟ್ ಆಗಿದೆ 11,000, 3 ಲಕ್ಷ 4 ಲಕ್ಷ ಸೀರೆ ಇದೆ ಅಂದ್ರು. ಇಂಥವ್ರಿಗೆ ಏನು ಹೇಳ್ತೀರಿ ನೀವು? ನಾವಿಲ್ಲಿ ಜ್ಞಾನ ಕೊಡ್ತಾ ಇದ್ದೀವಿ. ಇಲ್ಲಿ ಒಬ್ಬ ಜೀವನದಲ್ಲಿ ಯಾವಾಗ ಕಷ್ಟ ಬರುತ್ತೆ ನೋಡ್ಕೊಳಪ್ಪ, ಯಾವಾಗ ನಿನಗೆ ಸುಖ ಬರುತ್ತೆ ನೋಡ್ಕೊಳಪ್ಪ, ಕಷ್ಟ ಬಂದಾಗ ಸ್ವಲ್ಪ ಹೇಗೆ ನೀನು ಕಂಟ್ರೋಲ್ ಮಾಡಬೇಕು, ಇದನ್ನ ಜೀವನವನ್ನ ಕಾಪಾಡ್ತಕ್ಕಂಥ ವಿಚಾರ ಅರ್ಥ ಮಾಡ್ಕೊಳ್ಳಿ. ಜೀವನವನ್ನ ಏನೋ ಬಿಸ್ನೆಸ್ ಮಾಡಕ್ ಹೋಗ್ತೀಯಾ, 10 ಲಕ್ಷ ರೂಪಾಯಿ ಆಗ್ತೀಯಾ, ಹುಷಾರಾಗಿರು, ಜಾತಕ ಸರಿ ಇಲ್ಲ. ಯಾಕಂದ್ರೆ ನಮ್ದು 100/100% ಕರೆಕ್ಟು. ಯಾರ್ಯಾರು ನಮ್ಮ ಆಚೆ ನಿಂತ್ಕೊಂಡು ನೆಗೆಟಿವ್ ಮಾತಾಡ್ತಾ ಇದ್ರು ಅವ್ರಿಗೆ ಒಂದು ಮಾತು, ಕಿವಿ ಮಾತು, ದುಡ್ಡು ಮಾಡ್ತವನೆ, 15,000 ಕಾಸ್ಟ್ಲಿ. ಹೆಂಗಸರು ಹೇಳೋರು ಇದರಲ್ಲಿ, ಅವ್ರೇನು ಸಾಚ ಅಲ್ಲ. ಅಯ್ಯಪ್ಪ, ಹೆಂಗಸ್ರು ಜಾಸ್ತಿ ಮಾತಾಡೋರೆ, ಬಾಯಿಗೆ ಬಂದಂಗೆ ಬೈದವ್ರೆ. ನನ್ನ ವೇಷ ನೋಡ್ಕೊಂಡು ಅವನು ಹಂಗೆ ಹಿಂಗೆ ಅಂತೆಲ್ಲ ಬೈದಾರೆ. ಆಯ್ತು, ಇರ್ಲಿ, ಅವ್ರ ಖುಷಿಗೆ ಅವ್ರು ಬೈಕೊಂಡವ್ರೆ, ನನಗೆ ತಲೆ ಕೆಡಿಸ್ಕೊಳ್ಳೋದು. ದೇವ್ರನ್ನೇ ಬೈದವ್ರೆ, ನಾವ್ಯಾರು? ಭಗವಂತ ಅಂತ ಒಬ್ಬ ಇದ್ದಾನೆ ಅಂತ ಎಲ್ಲರಿಗೂ ನಂಬಿಕೆ ಇದೆ. ಆ ನಂಬಿಕೆಗೆ ಬೈದಿದ್ದಾರೆ. ನಾವೆಲ್ಲ ಯಾರು? ಹುಲುಮಾನವರು ಬೈತಾರೆ, ಬೈಸ್ಕೊಳ್ಳೋದು ಹೋಗ್ಬಿಡಿ. ನಮ್ಮ ಕರ್ಮಗಳನ್ನ ಅವರೇ ತೆಗಿತಾ ಇದ್ದಾರೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ನಮ್ಮ ಇದರಲ್ಲಿ ಒಂದು ವೇದದ ಭಾಗದಲ್ಲಿ ಹೇಳ್ತಾ ಇದ್ರು ತುಂಬಾ ಜನ. ಏನಂತಂದ್ರೆ, ನೀನ್ ಮಾಡಿರ್ತಕ್ಕಂಥ ಕೆಲವು ಕರ್ಮಗಳು, ಕೆಟ್ಟ ಕರ್ಮಗಳು ಹಿಂದಿನ ಜನ್ಮದ್ದೋ ಅಥವಾ ಈ ಜನ್ಮದ್ದು ಯಾವುದೋ ಇದ್ರೆ, ಗೊತ್ತಿದ್ಯೋ ಗೊತ್ತಿಲ್ಲದೆ ಆಗಿರುತ್ತೆ, ಅದು ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಹೊಟ್ಟೋಗುತ್ತೆ, ಸುಮ್ಮನಿರು ಅಂತಂದ್ರಂತೆ. ಕೆಲವರೆಲ್ಲ ನಮ್ಮನ್ನು ಬೈತಾರಲ್ಲ, ಸ್ವಾಗತ ಮಾಡ್ಕೋ, ಬೈಸ್ಕೋ ಜಾಸ್ತಿ, ಡೋಂಟ್ ವರಿ, ನಿನ್ನ ಆತ್ಮಸಾಕ್ಷಿಗೆ ನೀನ್ ಕರೆಕ್ಟ್ ಆಗಿದ್ರೆ ಬೈಲಿ ಬಿಡು. ಬಸವಣ್ಣವರು ಇದೇ ಹೇಳಿದ್ದು. ಹೊಗಳ್ತಾರ ಹೊಗಳ್ಲಿ, ಕುದಿತಾರ ಕುದಿಲಿ, ಏನ್ ಮಾಡ್ತಾರ ಏನ್ ಮಾಡ್ಕೊಳ್ಳಿ, ಬೈಲಿ ಉಗಿಲಿ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು. ನಿನ್ನ ಪಾಡಿಗೆ ನೀನು ಇದು ಇರಕ್ಕಾಗಿಲ್ವಾ, ಕಲ್ಲಾಗ್ಬಿಡು. ಕಲ್ಲನ್ನು ಜರುಗಿಸ್ಬಿಡ್ತಾರೆ ಜನ, ಕೊನೆಗೆ ದೇವರಾಗ್ಬಿಡು. ಬೆಸ್ಟು. ದೇವ್ರು ನೀವು ಬೈರಿ, ಏನ್ ಬೇಕಾದ್ರೂ ಹೊಗಳ್ರಿ, ಎದು ಬರಲ್ಲ. ಆ ರೀತಿ ಆಗ್ತಕ್ಕಂಥದ್ದು. ಸೊ ಹಾಗೆ ಆ ಸೀರೆ ಅಲ್ಲಿ ಹೋದಾಗ ಅಲ್ಲಿ ರೇಟ್ ನೋಡ್ತಾ ಇರಲಿಲ್ಲ, ಎಲ್ಲ ಕಲರು ಕ್ವಾಲಿಟಿ ನೋಡ್ತಾ ಇದ್ರು. ಇದು ಬಿಲ್ ಮಾಡಿ, ಇಲ್ಲಿ ಮಾಡಿ, ಅದು ರೇಟು ನೋಡ್ತಾ ಇರಲ್ಲ. ಅದೆಷ್ಟೋ ಸುಮ್ಮನೆ ನೋಡೋರು, ಚೆನ್ನಾಗಿದೆ ಹಾಕೊಂಡು ನಾನು ಮಜಾ ಹೊಡೆಸ್ಬೇಕು. 30,000, 35,000, 40,000, 60,000 ಕಳ್ಳೆಪುರಿ ತಗೊಂಡು ಹೋಗ್ತಾ ಇದ್ದಾರೆ. ಜನಕ್ಕಿನ್ನೂ ಅಂತ ಅಂಗಡಿಗಳಿಗೆ ಹೋಗಿ ನೋಡ್ಬೇಕು. ನೀವೆಲ್ಲ ಮಾತಾಡ್ತಿರಲ್ಲ, ನಾವು ಬಡವರು. ಎಷ್ಟು ಜನ ಎಷ್ಟು ತರ ಪೋಲ್ ಮಾಡ್ತಾ ಇದಾರೆ. ಅವ್ರು ಹೇಳ್ತಾರೆ ನಮ್ಮ ಸ್ವಂತ ದುಡ್ಡು ಅಂತ ಹೇಳ್ತಾರೆ. ಆಯ್ತು, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಹಾಗೇನೆ ನಮ್ದು ಒಂದು ಪ್ರೈಸ್ ಇರುತ್ತೆ, ಅದು ನಮ್ಗೆ ಗೊತ್ತಿದೆ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತ. ಬೇರೆಯವರು ಆ ರೇಟ್ನ ಫಿಕ್ಸ್ ಮಾಡ್ತಕ್ಕಂಥ ಅವಶ್ಯಕತೆ ನೀವು ಮಾಡಬಾರ್ದು. ಇಲ್ಲಾಂದ್ರೆ ಭಗವಂತನೇ ನಿಮ್ಗೊಂದು ರೇಟ್ ಫಿಕ್ಸ್ ಮಾಡ್ಬಿಡ್ತಾನೆ, ಆಮೇಲೆ ಕೊನೆಯಲ್ಲಿ ಬೆಲೆ ಇಲ್ದಂಗೆ ಮಾಡ್ಬಿಡ್ತಾನೆ. ದಯಮಾಡಿ ಯಾರಾದರೂ ಈ ರೀತಿ ಕಮೆಂಟ್ ಹಾಕೋದು, ನಮ್ಮ ಸಂಸ್ಥೆಗೆ ಯಾರು ಕಾಲ್ ಮಾಡ್ಬಿಟ್ಟು ಯಾಕೆ ಅದಂತೆ ಇದಂತೆ, ದಯವಿಟ್ಟು ಅಂಥವ್ರಿಗೆಲ್ಲ ಒಂದು ಕಿವಿ ಮಾತು,
ನಿಮ್ಮದು ಅಂತ ಒಂದು ರೇಟ್ ಇರ್ತದೆ ಅಲ್ವಾ? ನಿಮ್ಮದು ಅಂತ ಒಂದು ರೇಟ್ ಇರ್ತದೆ ಜೀವನದಲ್ಲಿ. ಏನೋ ಒಂದು ಮಾಡ್ತಾ ಇರ್ತೀರ ಜೀವನದಲ್ಲಿ. ನೀವು ರೇಟ್ ಇಲ್ಲದೆ ಇದೆ ಅಂದರೆ ಅಭ್ಯಪಾರಿ ಅಂತಾರೆ. ನಿಮ್ಮದು ಒಂದು ರೇಟ್ ಇರ್ತದೆ, ಅದರಿಂದ ಕೆಳಗೆ ಇಳಿಯಲ್ಲ ನೀವು. ಒಂದು ಬಾಡಿಗೆ ಮನೆ ಇರುತ್ತೆ ನಿಮ್ಮದು. ನೀವೆಲ್ಲ ಕೆಲವರು ಮಾತಾಡೋರೆಲ್ಲ ಭಾಳ ಶ್ರೀಮಂತರು ಇರ್ತೀರ, 3-4 ಮನೆ ಕಟ್ಬಿಟ್ಟಿರ್ತೀರ. ಅದನ್ನೇನು ನೀವೇನು 15,000 ಇಟ್ಟಿರೋದನ್ನ ಯಾರೋ ಬಂದ್ರು ಪಾಪ ಅಂತ 3,000 ಕೊಡ್ತೀರಾ? ನಿಮ್ಮತನವನ್ನು ನೀವೇ ರೇಟ್ ಕಮ್ಮಿ ಮಾಡಲ್ವಲ್ಲ. ಇನ್ನೊಬ್ಬರು ಮಾತಾಡ್ಬೇಕಾದ್ರೆ ನಿಮ್ಮದು ಅಂತ ಒಂದು ರೇಟ್ ಇರ್ತದೆ ಜೀವನದಲ್ಲಿ. ಎಲ್ಲೊಂದು ಕಡೆ ಕೆಲಸಕ್ಕೆ ಹೋಗ್ತೀರಾ, ಎಲ್ಲೋ ಹಿಂದೆ ಒಂದು ಕಡೆ ಕೆಲಸ 25,000 ಕೊಡ್ತಾ ಇದ್ರು. ಆ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಮ ರೇಟ್ ಅಂತ ಮಾತಾಡ್ತಿರಲ್ಲ, ನಿಮ್ಮ ಬೆಲೆ ಅಂತ ಮಾತಾಡ್ತಿರಲ್ಲ. ಸರ್ ಹಿಂದಿನ ಇದರಲ್ಲಿ ನಾನು 25,000 ಮಾಡ್ತಿದ್ದೆ, ಅಷ್ಟು ಕೊಟ್ಟರೆ ಮಾತ್ರ ಬರ್ತೀನಿ. ಅವ್ನು ಹೇಳ್ತಾನೆ ಇಲ್ಲ ರೀ ನಾವು ಕೊಡೋದೇ 8,000 10,000 ಬೇಕಾದ್ರೆ ಬನ್ನಿ, ಬ್ಯಾಡ್ದೇವ್ರು ಹೋಗ್ರಿ. ನಾವು ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಬೆಲೆ, ನನ್ನ ಅನುಭವ, ನನ್ನ ಬೆಲೆ. ನಿಮಗೆ ಹೆಂಗೆ ರೇಟ್ ಇರುತ್ತೋ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಬೆಲೆ ಅಂತ ಇರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಜನಸಾಮಾನ್ಯರು ಇಲ್ಲಿ ಎಡುತ್ತಾ ಇದ್ದೀರ. ಯಾರ ಹತ್ರ ಮಾತಾಡ್ತಿರೋ, ಯಾರು ಸುಮ್ಮನೆ ಬೈಕ್ ಬಂದಂಗೆ ಹೇಳ್ತಾರೋ, 5,000 ಪೂಜೆನ 50,000 ಹೇಳೋದು, 15,000 ಆಗುತ್ತೆ ಒಂದು ಪೂಜೆಗೆ, 1,00,000 ಹೇಳೋದು, ಅಂಥವ್ರಿಗೆ ಹೋಗಿ ಮಾತಾಡಿ. ಅರ್ಥ ಆಯ್ತಾ? ಅಂಥವ್ರಿಗೆ ಹೋಗಿ ಮಾತಾಡಿ. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ರೇಟ್ ಇಟ್ಟಿದ್ದೀವಿ. ಅದು ಬಡವರಿಗೂ ಎಟಕಬೇಕು, ಶ್ರೀಮಂತರಿಗೂ ಎಟಕಬೇಕು. ನಮ್ಮ ಸಂಸ್ಥೆಯಲ್ಲಿ ಯಾರ್ಯಾರು ಕಲಿತಾರೋ ಅವ್ರ ದುಡ್ಡು ವಾಪಸ್ ಬರುತ್ತೆ. 100% ಅಲ್ಲ, 1000% ವಾಪಸ್ ಬರುತ್ತೆ. ಯಾಕೆಂದ್ರೆ ಇವತ್ತಲ್ಲ ನಾಳೆ ಪ್ರತಿಯೊಬ್ಬರು ಕೂಡ ನನ್ನಲ್ಲಿ ಕಲ್ತಿರೋರು ಒಂದು ಕನಿಷ್ಠ ಪಕ್ಷ ಒಂದು 50 ಜನಕ್ಕಾರು ಹೇಳಿದ್ದಾರೆ. ಆ 50 ಜನದಲ್ಲಿ ಒಂದು ಸ್ವಲ್ಪ ಒಂದು 0.5% ಅವ್ರು ದುಡ್ಡು ಕೊಟ್ಟಿದ್ದಾರೆ. ಇಟ್ಕೋ, ಹಂಗೆ ಕೇಳಬಾರ್ದು ಅಂತಾರು ಕೊಟ್ಟಿದ್ದಾರೆ. ಕೆಲವರು ಸರ್ ನಾನು ಸೇವೆ ಮಾಡ್ತೀನಿ ಸರ್ ಅಂತ ಹೋಗೋರು, ಇಲ್ಲ ಫ್ರೀ ಕೇಳಬಾರ್ದು, ಇಲ್ಲೆಲ್ಲ ತುಂಬಾ ಜನ ಫ್ರೀ ಕಾಲ್ ಮಾಡ್ತಾರಲ್ಲ, ಅಂಥವ್ರ ಮಾತು ಕೇಳಿ. ಫ್ರೀ ಕಾಲ್ ತಗೊಳ್ತಿರಲ್ಲಪ್ಪ ನಂದು. ಎಲ್ಲರೂ ಕ್ಲಾಸಿಗೆ ಬಂದ್ರು ಅಂದ್ರೆ ಏನೇನೋ ಮಾತಾಡ್ತಾರೆ. ಇಲ್ಲಿ ಕಾಲ್ ಹೊಡಿತಾರಲ್ಲ, ಈಗ 2 ನಿಮಿಷ ತಡ್ರಿ, ಅವ್ರದ್ದು ಬರೀ ನನ್ನ ಮಾತು ಕೇಳ್ತಾ ಇರಲ್ಲ. ಅವರೆಲ್ಲ ಕಾಲ್ ಫ್ರೀ ಸಿಕ್ಕರೆ ಸಾಕು. ಫ್ರೀ ಕೊಟ್ರೆ ಫಿನೈಲ್ ಕುಡಿತಾರಲ್ಲ, ಕಾಯ್ತಾ ಇರ್ತಾರೆ. ಈಗ 2 ಕಾಲ್ ತಗೊಳ್ತೀನಿ ನೋಡಿ, ಅವ್ರು ಏನು ಮಾತಾಡಲ್ಲ. ನನ್ನ ಬಗ್ಗೆ ಹೇಳಿ, ನನ್ನ ಮದುವೆ ಹೋಗುತ್ತೆ, ನನ್ನ ಕೆಲ್ಸಕ್ಕೆ ಹೋಗ್ಬರ್ತೀನಿ. ಅದಿರ್ಲಿ ಬಿಡಿ. ಟಿವಿಲಿ ನಾನು ಹೇಳೋದು ಕಾರಣ ಏನಕ್ಕೆ ಅಂತ ಹೇಳಿದ್ದೀನಿ. ನಮ್ಮ ಸ್ಟೂಡೆಂಟ್ಗೆ ಅವರ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಅದಕ್ಕೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟೋ ಜನ 50 ಜಾತಕಗಳು 100 ಜಾತಕಗಳು ಹೇಳಿದ್ದಾರೆ. ಸರ್ ನಾನು ಸೇವೆ ಮಾಡಬೇಕು ಹೋಗಿದ್ದೀನಿ ಅಂತ ಹೇಳಿದ್ರೆ ಅದ್ರಲ್ಲಿ 3/4 ಜನ, ಅರ್ಧ ಭಾಗ ಜನ ಜಾತಕ ನಂಗೆ ಕೇಳ್ಬಾರ್ದಪ್ಪ. ಸೊ ನೀವು ನಮ್ಮ ಕರ್ಮದ ಬಗ್ಗೆ ಹೇಳ್ತಾ ಇದೆಯಾ, ಒಂದು ಸ್ವಲ್ಪ ದಕ್ಷಿಣ ಇಟ್ಕೋ, ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟಿದ್ದಾರೆ. 15,000ಕ್ಕೆ ವಾಪಸ್ ರಿಟರ್ನ್ ಕೊಟ್ಟಿದ್ದೀನಿ. ಇಂಥ ಎಲ್ಲ ಒಳ್ಳೊಳ್ಳೆ ವಿಚಾರಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ದಲೆ ನಮ್ಮ ರೇಟ್ಗಳ ಬಗ್ಗೆ, ನನ್ನ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ನಾನು ಅಂಗಡಿ ಹೆಸರು ಹೇಳಿದ್ರೆ ಪಾಪ ಅವರು ತೊಂದರೆ ಆಗ್ತದೆ. ಆ ಅಂಗಡಿಗೆ ಹೋಗಿ ನೋಡಿ, ರಶ್ಶು. ತರಕಾರಿ ಅಂಗಡಿಲಿ ಅಷ್ಟು ರಶ್ ಕಾಣಿಸ್ಲಿಲ್ಲ ನನಗೆ. ಅರ್ಥ ಆಯ್ತಾ? ತರಕಾರಿ ಅಂಗಡಿಲಿ ಅಷ್ಟು ರಶ್ ಕಾಣಿಸ್ಲಿಲ್ಲ. ಮಾಲ್ಗಳಲ್ಲೂ ಅಷ್ಟು ರಶ್ ಕಾಣಿಸ್ಲಿಲ್ಲ. ಆ ಸೀರೆ ಅಂಗಡಿಲಿ ಮಿನಿಮಮ್ 10,000 ರೂಪಾಯಿ ಅಂತ ಒಂದು ಸೀರೆ, 3 ಲಕ್ಷ, ಆವ್ರೇಜ್ 30,000 40,000 ತಗೊಂಡ್ರೆ ಸ್ವಲ್ಪ ಓಕೆ ಸಿಗ್ತದೆ. ಕಳ್ಳೆಪುರಿ ತಗೊಂಡು ಹೋದಂಗೆ ಹೋಗ್ತಾವ್ರಿ ಅಲ್ಲಿ. ಅಂಥದ್ದಲ್ಲಿ ಹೋಗಿ ಮಾತಾಡ್ರಿ. ಏನಕ್ಕೆ ಮಾತಾಡಬೇಕು? ಎಲ್ಲರಿಗೂ ಗೊತ್ತು ಇದು ಒಳಗಡೆ ಗುಟ್ಟಿರ್ತಕ್ಕಂಥದ್ದು. ಒಂದು ಫಂಕ್ಷನ್ಗೆ ಸಾಮಾನ್ಯವಾಗಿ ಒಬ್ಬರು ಮಹಿಳೆಯರು ಒಂದು ಫಂಕ್ಷನ್ಗೆ ಹುಟ್ಟಿರ್ತಕ್ಕಂಥದ್ದು ಇನ್ನೊಂದು ಅದೇ ಗುಂಪು ಬೇರೆ ಫಂಕ್ಷನ್ಗೆ ಬಂದ್ರೆ ಅದು ರಿಪೀಟ್ ಮಾಡಕ್ಕೆ ಇಷ್ಟ ಆಗಲ್ಲ. ಜನಕ್ಕೆ ಆ ಥರ ಭಾವನೆ ಇರುತ್ತೆ. ಅರ್ಥ ಆಯ್ತಲ್ಲ? ಅದು ಭಾವನೆ. ಅದು ನಾನು ಹಾಕೊಂಡಿರೋದು ಆ ಕಡೆ ಹೋದ್ರೆ ಏನಾರು ಅನ್ಕೋತಾರೆ, ಎಲ್ಲ ಫಂಕ್ಷನ್ಗೂ ಇದೇ ಹಾಕೊಂಡ್ ಬಂದಿದ್ದಾರೆ, ಅದು ಫೀಲಿಂಗ್. ಅದು ಅಷ್ಟು 30,000 ಕೊಟ್ಟು ಎಷ್ಟೋ ಜನ ಮನೆಯಲ್ಲಿ 1 ಸತಿ 2 ಸತಿ ಹುಟ್ಟಿದ್ದಾರೆ, 1 ಸತಿ 2 ಸತಿ ಶೋಗೆ, ಬೇರೆಯವ್ರ ಶೋಗೆ. ನಾನು ಕೊಡೋ ವಿದ್ಯೆ ನಿಮ್ಮ ಸಾಯೋವರೆಗೂ ಆ ವಿದ್ಯೆ ಹೋಗಲ್ಲ. ಅದರಿಂದ ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಮ ವೈಯಕ್ತಿಕ. ಆದರೂ ಅದರಲ್ಲಿ ಸಂಪಾದನೆ ಮಾಡಿದ್ರು ಕೂಡ ಇವತ್ತು ನಿಮ್ಗೆ 40 ವರ್ಷ ಇರ್ಬೋದ್ರಿ, 70 ವರ್ಷದವರೆಗೂ ನೀವು ಜ್ಯೋತಿಷ್ಯ ಹೇಳ್ತೀನಿ ಅಂದ್ರೆ, ನನ್ನ ಹತ್ರ ಬಂದು ನೀವು 70 ವರ್ಷದವರೆಗೂ ಜ್ಯೋತಿಷ್ಯ ಹೇಳ್ತೀನಿ ಅಂದ್ರೆ, ನೀವು ನನಗೆ ಕೊಟ್ಟಿರ್ತಕ್ಕಂಥ ಹಣ ಎಲ್ಲೋ ಯಾವ ಮೂಲೆಲ್ಲ ಎಲ್ಲೋ ನೀರಿಗೆ ಕೊಚ್ಕೊಂಡು ಹೊಟ್ಟೋಗಿರುತ್ತೆ. ಬೇಕಾದಷ್ಟು ಮಾಡಿರ್ತೀರ. ಹಿಂಗಿರ್ಬೇಕಾದ್ರೆ ಬೇರೆ ಬೇರೆ ವಾಹಿನಿಲಿ ಬರ್ತಕ್ಕಂಥ ಜ್ಯೋತಿಷಿಗಳ ತರ ಬನ್ನಿ ನಿಮ್ಮ ಪರಿಹಾರ ಮಾಡ್ತೀನಿ ಅಂತ ಹೇಳಲಿಲ್ಲ. ನಿಮ್ಮ ಜೀವನನ ನೀವೇ ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಚೆನ್ನಾಗಿ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಬೇರೆಯವ್ರದ್ದು ನೋಡಿ ಸಂಪಾದನೆ ಮಾಡಿ.
ಎಲ್ಲರಿಗೂ ಒಳ್ಳೆಯದೇ ಮಾಡಿ. ಈಗ ಹೇಳಿ, ಈಗ ಮಾತಾಡಿ ರೇಟ್ ಜಾಸ್ತಿ ಬಗ್ಗೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಿಮ್ಮ ರೇಟು ಕಮ್ಮಿ ಮಾಡ್ಕೊತೀರಾ? ಒಂದು ಬಾಡಿಗೆ ಕಮ್ಮಿ ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ರೇಟ್ ಕಮ್ಮಿ ಮಾಡ್ತೀರಾ? ಅದನ್ನು ಆಲೋಚನೆ ಮಾಡಿ. ಯಾರಾದರೂ ನಮಗೆ ಕಾಲ್ ಮಾಡಿದವರು ರೇಟ್ ಜಾಸ್ತಿ ಅಂದಾಗ ನಿಮ್ಮ ರೇಟ್ ಕಮ್ಮಿ ಮಾಡ್ಕೊಂಡಿದ್ರೆ ಒಂದು ಲಿಸ್ಟ್ ಕೊಡಿ. ಸರ್ ನಮ್ಮ ಮನೆ ಬಾಡಿಗೆ 15,000 ಸರ್, 3,000 ಕೊಟ್ಟಿದ್ದೀನಿ ಸರ್, 10 ಮನೆ ಬಾಡಿಗೆ ಇದೆ, 3,000 ಕೊಟ್ಟಿದ್ದೀನಿ, ದಯವಿಟ್ಟು ನಮಗೆ ಫೋನ್ ಮಾಡಿ ಕೇಳಿ. ಒಂದು ಪಾಪ ತೀರಾ ಬಡವ್ರನ್ನ ಕಳಿಸ್ತೀವಿ, 3,000 ಕೊಡೋವರೆಗೆ ಕಳಿಸ್ತೀವಿ. ಅರ್ಥ ಆಯ್ತಲ್ಲ ಸರ್? ನಾವು ಒಬ್ರೊಬ್ರಿಗೂ ನಾವು ಸಂಬಳ ಕೊಡ್ತೀವಿ ಸರ್, ಬೇರೆ ಕಡೆ ಎಲ್ಲ 10,000 ಕೊಡ್ತಾರೆ ಸರ್, ನಾವು 25,000 ಸರ್ ಸಂಬಳ ಕೊಡ್ತೀವಿ ಸರ್, ದಯವಿಟ್ಟು ಹೇಳಿ, ಕಳಿಸ್ಕೊಡ್ತೀವಿ. ಎಲ್ಲ ಕೆಲಸಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಲೆ ಇರುತ್ತೆ. ಆ ಬೆಲೆಗೆ ಮರ್ಯಾದೆ ಕೊಟ್ಟರೆ ನಿಮಗೆ ಬೆಲೆ. ಅರ್ಥ ಆಯ್ತಲ್ಲ? ಸ್ವಲ್ಪ ಮಾತಾಡಬೇಕಾದ್ರೆ ಆಲೋಚನೆ ತುಂಬ ಮಾತಾಡಬೇಕು. ತುಂಬ ಜನ ಪಬ್ಲಿಕ್ಗೆ ನಾವೆಲ್ಲ ಇದು ಚೇಂಜ್ ಮಾಡೋಕ್ಕಾಗಲ್ಲ. ಅವು ಹುಟ್ಟಿರೋವೇ ಹಂಗೆ ಅಂತ ಬಿಟ್ಬಿಡ್ತೀವಿ ನಾವೆಲ್ಲ. ಹುಟ್ಟಿರೋದೇ ಹಂಗೆ, ಅವು ಅದಕ್ಕೆ ಬೆಲೆ ಇಲ್ಲದೆ ಹುಟ್ಟಿರ್ತವೆ, ಮಾತಾಡ್ತವೆ. ಇವನ್ ಭವಿಷ್ಯ ಗೊತ್ತಾ? ಕೆಳಗಡೆ ಕಮೆಂಟ್ಗಳು, ಇವನ್ ಭವಿಷ್ಯ ಗೊತ್ತಾ? ಒಬ್ಬ ಡಾಕ್ಟ್ರು ಅವನ ಭವಿಷ್ಯ ರೋಗಿಗಳನ್ನೇ ನೋಡೋದು ಅಂತ ಅವನ ಹಣೆ ಬರದಲ್ಲಿ ಬರೆದಿದ್ರೆ ಅದೇ ಇರ್ತದಲ್ರಿ ಹಣೆ ಬರಹ. ಬೆಳಿಗ್ಗೆ ಆದ್ರೆ ರೋಗಿಗಳ ಹತ್ರ ಹೋಗ್ಬೇಕು, ಸಾಮಾನ್ಯವಾಗಿ ಇನ್ನೊಬ್ರು ನೋಡೋಣ. ಯಾರಾದ್ರೂ ನಿಮಗೆ ಖುಷಿ ಆದ್ರೆ ಡೈಲಿ ಹಾಸ್ಪಿಟ್ಲ್ಗೆ ಹೋಗ್ತೀರೇನ್ರಿ? ನಾನು ಪಬ್ಲಿಕ್ಗೆ ಕೇಳ್ತಾ ಇರ್ತಕ್ಕಂಥ ಒಂದು ವಿಚಾರ. ನೀವು ಆರೋಗ್ಯವಾಗಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಚೆನ್ನಾಗಿರೋರು ಯಾವುದೋ ಒಂದು ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲೋ ಪ್ರೈವೇಟ್ ಹಾಸ್ಪಿಟ್ಲೋ, ಬರೀ ರೋಗಿಗಳಿರ್ತಾರೆ, ಬರೀ ಗಲೀಜಿರ್ತದೆ, ಬರೀ ಅಲ್ಲಿ ಕಾಯಿಲೆಗಳಿರ್ತದೆ. ದಿನ ಹೋಗ್ತೀರಾ? ಹೋಗಕ್ಕೆ ಇಷ್ಟಪಡ್ತೀರಾ ಎಲ್ಲರೂ ನೋಡ್ಕೊಂಬರಕ್ಕೆ? ಆದರೆ ಡಾಕ್ಟರ್ಗೆ ಒಂದು ಕರ್ಮಫಲ ಅಂತ ಶುರುವಾಗಿರುತ್ತೆ. ಯಾರು ಹೇಳಿದ್ರಲ್ಲ ನಿನ್ನ ಭವಿಷ್ಯ ನಿನ್ಗೆ ಗೊತ್ತಾ ಅಂತ, ಅವ್ರ ಭವಿಷ್ಯ ಯಾವಾಗಲೂ ಕಾಯಿಲೆಯವ್ರ ಜೊತೆನೇ ಹೋಗೋದು. ಅವ್ರನ್ನ ಮುಟ್ಟಬೇಕು, ಅವ್ರನ್ನ ಟ್ರೀಟ್ಮೆಂಟ್ ಕೊಡಬೇಕು, ಇಂಜೆಕ್ಷನ್ ಕೊಡಬೇಕು, ಆಪರೇಷನ್ ಮಾಡಬೇಕು, ಹಾಸ್ಪಿಟ್ಲಲ್ಲಿ ವಾಸನೆ ಬಂದ್ರು ಅಲ್ಲೇ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಕೈ ಸ್ಯಾನಿಟೈಸೇಷನ್ ತೊಳಿತಾ ಇರ್ತಾರೆ, ಫಿನೈಲ್ ಆಗ್ತಾ ಇರ್ತಾರೆ, ಫಿನೈಲ್ ಸ್ಮೆಲ್ಲು. ಬಹಳ ಟೆನ್ಷನ್ ಕೆಲಸ ಇರ್ತದೆ. ಅವ್ರ ಹಣೆ ಬರ ಹಂಗೆ ಇರ್ತದೆ. ಜ್ಯೋತಿಷ್ಯರ ಹಣೆ ಬರ ಏನಾರು ಇತ್ತು ಅಂದ್ರೆ ನನ್ನ ಹಣೆ ಬರ ಅವ್ನ ಭವಿಷ್ಯ ಅವ್ನು ಗೊತ್ತಾ ಅಂದ್ರೆ ಹೌದು ಗೊತ್ತ್ರಿ, ನಮ್ಮ ಭವಿಷ್ಯ ಇನ್ನೊಬ್ರದ್ದು ಕಷ್ಟ ಏನಿದೆ ಅದು ಎಲ್ಲಿವರೆಗೂ ಹೋಗುತ್ತೆ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳೋದೇ ನಮ್ಮ ಕರ್ಮಫಲ. ಅದೇ ಅವನು ನೋಡ್ಕೊಂಡಿರ್ತಾನೆ. ಅದನ್ನೇನು ಸ್ಪೆಷಲ್ ಆಗಿ ಕೇಳೋದಲ್ಲಿ ಕೆಳಗಡೆ ಮೆಸೇಜಲ್ಲಿ ನಿನ್ನ ಭವಿಷ್ಯ ನಿನ್ಗೆ ಗೊತ್ತಾ? ಹೌದು ಗೊತ್ತು, ನಾನು ಇರೋದೇ ಹಿಂಗೆ, ಹಣೆ ಬರ ಬದಲಾಯಿಸಕ್ಕಾಗಲ್ಲ, ನನ್ನ ಹಣೆ ಬರನೇ ಹಿಂಗೆ. ಇನ್ನೊಬ್ಬರ ಭವಿಷ್ಯ ಚೆನ್ನಾಗಾಗ್ತಿ, ಅವ್ರ ಭವಿಷ್ಯ ಚೆನ್ನಾಗಿರ್ತದೆ, ನಿನ್ನ ಭವಿಷ್ಯ ಚೆನ್ನಾಗಿದೆ ಅಂತ ಹೇಳೋ ಕೆಲಸನೇ ನಂದು. ನನ್ನ ಭವಿಷ್ಯ ಚೆನ್ನಾಗಿಲ್ಲ ಅಂದ್ರೂ ಕೂಡ ಅವರ ಜಾತಕ ತಗೊಂಡು ತುಂಬಾ ಚೆನ್ನಾಗಿದೆ ಭವಿಷ್ಯ, ಹಿಂಗಿಂಗ್ ಮಾಡಿ ಸರ್ ಇನ್ನೂ ಚೆನ್ನಾಗಿರ್ತೀರಾ. ನನ್ನ ಜಾತಕ ಸರಿ ಇಲ್ಲ ಸರ್, ಏನ್ ಮಾಡಿದ್ರು ಇಷ್ಟೇ ಸರ್. ಆದ್ರೆ ನನಗೊಂದು ಕರ್ಮ ಕೊಟ್ಟಿದ್ದಾನೆ, ಇನ್ನೊಬ್ಬರ ಜೀವನದ ಬಗ್ಗೆ ಹೇಳಕ್ಕೊಂದು ಕರ್ಮ ಕೊಟ್ಟಿದ್ದಾನೆ. ಅರ್ಥ ಆಯ್ತಲ್ಲ? ಎಷ್ಟೋ ಜನ ಚಪ್ಪಲಿ ಅಂಗಡಿ ಇಟ್ಕೊಂಡಿರ್ತಾರೆ. ಆ ಯಪ್ಪನ ಒಳ್ಳೆ ಚಪ್ಪಲಿ ಹಾಕಲ್ಲ, ಯಾಕಂದ್ರೆ ಅವನು ವ್ಯಾಪಾರದಲ್ಲಿ ತಲೆಲಿರುತ್ತೆ. ನಾನಿರೋ ಬರೋ ಶೋರೂಮಲ್ಲಿರೋ ಚಪ್ಪಲಿಗಳೆಲ್ಲ ಶೂಸ್ಗಳೆಲ್ಲ ಹಾಕೊಂಡು ಶೋಕಿ ಮಾಡಿದ್ರೆ ವ್ಯಾಪಾರ ಕಮ್ಮಿ ಆಗುತ್ತೆ, ನಾನು ನಾರ್ಮಲ್ ಹಾಕತ್ತೀನಿ, ಬರೋರಿಗೆ ಹಾಕಿ ಕಳಿಸ್ತೀನಿ. ಅವ್ನ ಕರ್ಮ ಹಂಗಿರ್ತದೆ. ನೀವ್ ಹೇಳಕ್ಕಾಗತ್ತಾ? ಏನೋ ಚಪ್ಪಲಿ ಶೋರೂಮ್ ಇಟ್ಕೊಂಡಿದ್ಯಾ, ಒಂದ್ ಸರಿಯಾಗಿರೋ ಚಪ್ಪಲಿ ಹಾಕಿಲ್ಲ ಅಂತ ಹೇಳಕ್ಕಾಗತ್ತಾ? ಆಗಲ್ಲ ಅಲ್ವಾ? ಸೊ ಹಾಗೆ ಜೀವನದ ಮೌಲ್ಯಗಳನ್ನ ನಾವು ತಿಳ್ಕೋಬೇಕು. ಜೀವನದ ಮೌಲ್ಯಗಳನ್ನ ನಾವು ತಿಳ್ಕೊಂಡಾಗ ಇನ್ನೊಬ್ಬರ ವ್ಯಕ್ತಿಯ ವ್ಯಕ್ತಿತ್ವ, ಕಷ್ಟ, ಕಾರ್ಪಣ್ಯ ಮತ್ತೆ ಅವರ ಒಂದು ಬೆಲೆ ಮಾತಾಡಬಾರ್ದು. ಮಾತಾಡಿದ್ರೆ ನಿನ್ನ ಬೆಲೆ ಕಮ್ಮಿ ಆಗುತ್ತೆ, ಅವ್ರ ಬೆಲೆ ಏನು ಕಮ್ಮಿ ಆಗಲ್ಲ. ಯಾವತ್ತೂ ಕೂಡ ನಾವು ಇನ್ನೊಬ್ಬರ ಬಗ್ಗೆ, ಅವರ ಬೆಲೆ ಬಗ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು, ಮಾತಾಡಬಾರ್ದು. ಅವ್ರದ್ದು ಕಷ್ಟ, ಅವ್ರದ್ದು ವಿಚಾರ. ಯಾರೋ ಸೀರೆ ಬಗ್ಗೆ ಮಾತಾಡಿದೆ ನಾನು, ಅದ್ರಲ್ಲಿ ಏನ್ ಕ್ವಾಲಿಟಿ ಇದೆಯೋ ಏನಿದೆ ನನಗೇನು ಗೊತ್ತು. 30,000 ಇಟ್ಟಿರೋದಕ್ಕೆ ಏನೋ AC ಹಾಕೋನೋ, ಅಲ್ಲಿ ಬಾಡಿಗೆ ಜಾಸ್ತಿನೋ, ಲೇಬರ್ ಕೆಲಸ ಜಾಸ್ತಿನೋ, ಅದು ಎಲ್ಲಿಂದನೋ ತರಿಸೋದು ಬೆಲೆ ಜಾಸ್ತಿನೋ, ಅದು 4 ಕೈ ಮುಗಿಸ್ಕೊಂಡ್ಬರುತ್ತೋ, 4 ಕೈಗೂ ಬರಬೇಕೋ ಗೊತ್ತಿಲ್ಲ. ರೇಟ್ ಇಟ್ಟಿದ್ದಾರೆ, ತಗೊಳ್ಳೋರು ತಗೊಳ್ತಾರೆ. ಅದಕ್ಕೆ ಹೋಗ್ಬಿಟ್ಟು ನೀನ್ ಯಾಕೆ ಈ ರೇಟ್ ಇಟ್ಟಿದ್ಯಾ ಅಂತ ಹೇಳಕ್ಕಾಗತ್ತಾ? ಮತ್ತೆ ಒಂದು ಕಾಸ್ಟ್ಲಿ ಸೀರೆ ಎಷ್ಟೋ ಜನ ಇದು ತಮಾಷೆಯಾಗಿ ತಗೊಳ್ಳಿ ದಯವಿಟ್ಟು. ರಿಸೆಪ್ಷನ್ ಅಲ್ಲಿ ಬಹಳ ಕಾಸ್ಟ್ಲಿ ಎಲ್ಲ ಉಡ್ತಾರೆ, ಯಾಕಂದ್ರೆ ಅದು ಒಂದು ಇದು ಖುಷಿ. ಅದನ್ನ 2-3 ಸತಿ ಮೇಲೆ ಹಾಕಿರಲ್ಲ ಎಷ್ಟೋ ಜನ ಜೀವನದಲ್ಲಿ. ಅದಕ್ಕೆ 1 ಲಕ್ಷ 2 ಲಕ್ಷ ಖರ್ಚು ಮಾಡಿರ್ತಾರೆ. ಎಷ್ಟೋ ಗಂಡಸರು ಸೂಟ್ ಹಾಕೊಂಡಿರ್ತಾರೆ ಮದುವೆಗೆ ಅಂತ.
ಹಬ್ಬ ಅಂದ್ರೆ 1 ಸತಿ 2 ಸತಿ 3 ಸತಿ 4 ಸತಿ ಹಾಕೊಂಡ್ಬಿಡ್ತಾರೆ, ಆಮೇಲೆ ಹಾಕೋದಿಲ್ಲ. ಇವತ್ತು ಕೂಡ ನಿಮ್ ಬೀರು ತೆಗೆದು ನೋಡಿ ಅದಲ್ಲೇ ಇರುತ್ತೆ. ಅದಕ್ಕೆ ಎಷ್ಟು ಬೆಲೆ ಕಟ್ಟಿರ್ತೀರ ಅಂದ್ರೆ ಆ ಸಂದರ್ಭಕ್ಕೆ, ಆ ಸಾಂದರ್ಭಿಕ ಸಿಚುಯೇಷನ್ ಅಲ್ಲಿ, ಆ ಫಂಕ್ಷನ್ಗಳಲ್ಲಿ ನಾನ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಬೆಲೆ ನೋಡಲ್ಲ. ಹಾಗೇನೆ ಪ್ರತಿಯೊಬ್ಬರಿಗೂ ಒಂದೊಂದು ವಿಚಾರದಲ್ಲಿ ಬೆಲೆ ಇರುತ್ತೆ, ಬೆಲೆ ಕೊಡಬೇಕು. ಅದನ್ನೇ ಹೇಳೋದು, ಸರ್ವಜ್ಞನೂ ಅದೇ ಹೇಳಿರೋದು. ಎಲ್ಲರಿಗೂ ಒಂದು ಬೆಲೆ ಇದೆ, ಭಗವಂತನಿಗೂ ಒಂದು ಬೆಲೆ ಇದೆ, ಭಿಕ್ಷುಕನಿಗೂ ಒಂದು ಬೆಲೆ ಇದೆ, ಗುರುಗಳಿಗೂ ಒಂದು ಬೆಲೆ ಇದೆ, ಒಬ್ಬ ಏನು ತಿಳಿದೇ ಇರೋನಿಗೂ ಒಂದು ಬೆಲೆ ಇದೆ. ಎಲ್ಲರಿಗೂ ಅವರ ಬೆಲೆ ಮಾತಾಡಬಾರ್ದು, ಅವ್ರಿಗೆ ಬೆಲೆ ಕೊಡಬೇಕು. ನಮ್ಮ ಬೆಲೆ ಎಷ್ಟು ಅಂತ ನೋಡ್ಕೊಂಡು ನಾವು ಸುಮ್ಮನಿರಬೇಕು. ದಿಸ್ ಈಸ್ ವಾಟ್ ಈಸ್ ಲೈಫ್ ಅಷ್ಟೇ. ಸೊ ದಯವಿಟ್ಟು ನಾನು ಏನಕ್ಕೆ ಈ ಮಾತು ಹೇಳಿದೆ ಅಂತಂದರೆ, ಪ್ರತಿನಿತ್ಯ ನಮಗೆ ನೀವು ಏನಾರು ಅಂದ್ಕೊಳ್ಳಿ, ತುಂಬ ನೆಗೆಟಿವ್ ಕಾಲ್ಸ್ ಬರುತ್ತೆ. ಎಷ್ಟೋ ಜನ ಇಲ್ಲೆಲ್ಲ ಕಾಲ್ ಮಾಡ್ತಾರೆ, ನಿಮಗೆ ನಮ್ಮ ನೋವುಗಳು ಗೊತ್ತಿಲ್ಲ. ಭಾಳಷ್ಟು ಬಾಯಿಗೆ ಬಂದಂಗೆ ಸಂಸ್ಕೃತ ಪದಗಳು ಅಂತ ಎಲ್ಲರೂ ಹೇಳ್ತಾರೆ. ಆ ಪದಗಳೆಲ್ಲ ಬಯಸ್ಕೊಂಡಿದ್ದೀವಿ ನಾವು. ಫೋನ್ ಎತ್ಕೊಂಡು ಟಿವಿಲಿ ಬರೋರೆಲ್ಲ ಹಂಗೆ ಹಿಂಗೆ ಅಂತ ಮೊನ್ನೆ ಯಾರಿಗೋ ಒಬ್ರಿಗೆ ನಮ್ಮ ಸ್ಟಾಫ್ ಅವ್ರಿಗೆ ಬೈದರು. ಆಯಮ್ಮ ಪಾಪ ಹತ್ಕೊಂಡು ನನಗೆ ಮಾಡಿದ್ರು. ನಾನು ಆಯಪ್ಪನಿಗೆ ವಾಪಸ್ ಮಾಡಿದೆ. ಯಾಕಪ್ಪ, ನಾವು ಕಲಿಸ್ಕೊಡ್ತಾ ಇದ್ದೀವಿ. ಸೊ ನಿಮ್ಗಲ್ಲ ಸರ್ ಅದು ಬೇರೆಯವ್ರು ಬರೋರಿಗೆ ಏನು ನನ್ನ ಭವಿಷ್ಯ ಹೇಳ್ಬಿಡ್ತೀಯಾ ಅಂತ ಹೇಳಿದ್ರಂತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಭವಿಷ್ಯ ಹೇಳೋಕ್ಕೆ ಏನು ನಾವೇನು ದೇವರಲ್ಲ. ಕೊಟ್ಟಿರ್ತಕ್ಕಂಥ ವಿದ್ಯೆ, ಋಷಿಗಳು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಹೇಳ್ತೀವಿ ಅಂತ ಹೇಳಿ. ತುಂಬ ಕಷ್ಟದ ಪೊಸಿಷನ್. ಇಲ್ಲಿ ಕುತ್ಕೊಂಡಿರೋದು ನೀವು ನೋಡೋದು ಈಸಿ, ಯಾಕಂದ್ರೆ ಒನ್ವೇ ಇವರೇನು ಬೆಳಿಗ್ಗೆ ಬರ್ತಾರೆ, ಅರ್ಧ ಗಂಟೆ ಮಾಡ್ತಾರೆ, ಹೋಗ್ತಾರೆ ಎಲ್ಲ ಅಂತ. ಎಷ್ಟು ಬೈದಾಗ ರಕ್ತ ಕುದಿಯುತ್ತೆ. ಯಾಕಂದ್ರೆ ನ್ಯಾಯವಾಗಿರ್ತೀವಿ, ಜನಗಳು ಒಳ್ಳೇದಾಗ್ಲಿ ಅಂತ ಕಾಯ್ತಾ ಇರ್ತೀವಿ. ಚಾರ್ಜ್ ಅಂತ ಇಟ್ಟಿರ್ತೀವಿ, ಬೇರೆ ಬೇರೆ ಕಾರಣದಿಂದ ಕುದಿಯೋ ಥರ ಮಾತಾಡ್ತಾರೆ. ಕಷ್ಟ, ವೆರಿ ವೆರಿ ಡಿಫಿಕಲ್ಟ್. ಸೊ ಇಷ್ಟ ಇರೋರು ಬಂದು ಕಲೀರಿ, ಕಷ್ಟ ಇರೋರು ಮಾತಾಡಬೇಡಿ, ನಿಮ್ಮಿಷ್ಟ. ಓಕೆ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.